गीता महात्म्ये सुख दुःखे समे कृत्वा लाभालाभौ जयाजयौ ततो युद्धाय युज्यस्व नैवं पापमवाप्स्यसि। ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನ ಇವುಗಳನ್ನು ಸಮಾನವಾಗಿ ನೋಡಿ ಯುದ್ಧಕ್ಕೆ ಸಿದ್ಧನಾಗು. ಯುದ್ಧದ ಪರಿಣಾಮ ಏನೇ ಆಗಲಿ ಅದರಿಂದ ನಿನಗೆ ಪಾಪವು ತಟ್ಟುವುದಿಲ್ಲ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದಾನೆ. ಜೀವನದಲ್ಲಿ ಎಲ್ಲರಿಗೂ ಸುಖ ದುಃಖಗಳು ಬಂದು ಹೋಗುವುದು ಸಾಮಾನ್ಯ. ಅವುಗಳನ್ನು ಅನಿವಾರ್ಯವೆಂದು ಸ್ವೀಕರಿಸಿ ಸಹಿಸಿಕೊಳ್ಳಬೇಕು. ನಾವು ಪೂರ್ವದಲ್ಲಿ ಮಾಡಿದ ಕರ್ಮಗಳಿಗನುಸಾರವಾಗಿ ಸುಖ ದುಃಖಗಳು ಬರುತ್ತವೆ. ಸುಖ ದುಃಖಗಳನ್ನು ಸಮಾನವಾಗಿ ಕಂಡರೆ ಅವುಗಳನ್ನು ಸಹಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವವರು ಲಾಭ ನಷ್ಟಗಳಿಗೆ ಸಿದ್ಧರಾಗಿರಬೇಕು. ಒಮ್ಮೆ ಲಾಭ ಬರಬಹುದು, ಇನ್ನೊಮ್ಮೆ ನಷ್ಟವೂ ಬರಬಹುದು. ಲಕ್ಷ್ಮಿ ಒಲಿಯಬೇಕಾದರೆ ಎಲ್ಲ ನಷ್ಟಗಳನ್ನು ಸಹಿಸಿಯೇ ವ್ಯಾಪಾರ ಮುಂದುವರಿಸಬೇಕು. ಜಯಾಪಜಯಗಳು ಎಲ್ಲ ಕ್ಷೇತ್ರಗಳಲ್ಲೂ ಇರುವಂಥದ್ದು. ಸ್ಪರ್ಧಾಳುಗಳು ಯಾರೇ ಆಗಲಿ ಸೋಲು ಗೆಲುವುಗಳೆರಡಕ್ಕೂ ಸಿದ್ಧರಾಗಿರಬೇಕು. ಗೆದ್ದಾಗ ಸಂತೋಷ ಅಹಂಕಾರ ಗರ್ವಪಡದೆ, ಸೋತಾಗ ಹತಾಶರಾಗದೆ ಇರುವ ಮನಸ್ಥಿತಿಯನ್ನು ಹೊಂದಬೇಕಾಗುತ್ತದೆ. ಸೋಲೆ ಗೆಲುವಿನ ಸೋಪಾನ ಎಂಬ ತತ್ವವನ್ನು ಅಳವಡಿಸಿಕೊಳ್ಳಬೇಕು. ಮನಸ್ಸನ್ನು ಸ್ಥಿರವಾಗಿರಿಸಿಕೊಂಡು ಸೋಲು ಗೆಲುವುಗಳ ಬಗ್ಗೆ ಚಿಂತಿಸದೆ ಯುದ್ಧ ಮಾಡು. ಯಾಕೆಂದರೆ ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ಯುದ್ಧದ ಪರಿಣಾಮ ಏನೇ ಆಗಲಿ ಅದರಿಂದ ನಿನಗೆ ಪಾಪವು ತಟ್ಟುವುದಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರ ಹೇಳಿಕೆ ಹೀಗಿದೆ: ಹಲಸಿನ ಹಣ್ಣನ್ನು ಬಿಡಿಸುವುದಕ್ಕೆ ಮುಂಚೆ ನಾವು ಕೈಗೆ ಎಣ್ಣೆ ಸವರಿಕೊಳ್ಳುತ್ತೇವೆ. ಆಗ ಮಾತ್ರ ನಮ್ಮ ಕೈಗೆ ಅಂಟು ತಗಲುವುದಿಲ್ಲ. ಇಲ್ಲವಾದರೆ ಹಲಸಿನ ಹಣ್ಣಿನ ವಾಸನೆ ಬಿಟ್ಟು ಹೋದರೂ ಅಂಟು ಹೋಗುವುದಿಲ್ಲ. ಆದ್ದರಿಂದ ನಾವು ಯಾವುದಕ್ಕೂ ಹೆಚ್ಚು ಅಂಟಿಕೊಳ್ಳಬಾರದು ಅಥವಾ ಅಂಟಿಸಿಕೊಳ್ಳಬಾರದು ಎಂಬುದೇ ಸಂದೇಶ. ಹರಿ ಓಂ.